ಇಂದು ದೇವರನ್ನು ಲೋಕಪ್ರಸಿದ್ಧಿಪಡಿಸಿ ಮತ್ತು ದೇವರ ಕುರಿತು ಕೊಚ್ಚಿಕೊಳ್ಳಿರಿ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಪ್ರಸಂಗಗಳು ಜನರ ಕಡೆಗೆ, ಪ್ರಾರ್ಥನೆಗಳು ದೇವರ ಕಡೆ, ಲೋಕಪ್ರಸಿದ್ಧಿಯು ದೇವರ ಕಡೆಗೆ ಮತ್ತು ಪ್ರಶಂಸೆಯು ಜನರ ಕಡೆಗೆ ಎಂಬ ಮಾತಿದೆ. ಇದು ಬಹಳ ಒಳ್ಳೆಯ ನುಡಿ ಎಂದು ಅನಿಸಿದ್ದರಿಂದ ನಾನು ಜ್ಞಾಪಕದಲ್ಲಿಟ್ಟುಕೊಂಡಿದ್ದೇನೆ. ನೀವು ಒಪ್ಪುವುದಿಲ್ಲವೇ? ಪ್ರಸಂಗಗಳು ಪರಲೋಕದ ಪಾಪಿಗಳನ್ನು ಹುಡುಕಲು, ದೇವರ ವಾಕ್ಯವನ್ನು ತಲುಪಿಸುವುದಕ್ಕಾಗಿ, ಪ್ರಾರ್ಥನೆಗಳು ದೇವರ ಹೃದಯವನ್ನು ಪ್ರೇರೇಪಿಸುವುದಕ್ಕಾಗಿ ಮತ್ತು ಲೋಕಪ್ರಸಿದ್ಧಿಯು ದೇವರಿಗಾಗಿ ಮತ್ತು ಪ್ರಶಂಸೆಯು ಜನರ ಹೃದಯಗಳನ್ನು ಸ್ಪರ್ಶಿಸುವುದಕ್ಕಾಗಿ ಎಂದು ಜನರು ಹೇಳುತ್ತಾರೆ. ಯೆಶಾಯನು ಅಧ್ಯಾಯ 62ರಲ್ಲಿ ದೇವರನ್ನು ಲೋಕಪ್ರಸಿದ್ಧಿಪಡಿಸಿ ಎಂಬ ಪ್ರವಾದನೆಯನ್ನು ನಾವು ಮೊದಲು ನೋಡೋಣ. ನಾವು ಯೆಶಾಯನು ಅಧ್ಯಾಯ 62 ತೆಗೆಯೋಣ. ಅಧ್ಯಾಯ 62 ವಚನ 6ರಲ್ಲಿ ಹೀಗೆಂದು ಬರೆಯಲಾಗಿದೆ: ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೆಲೆಸಿದ್ದೇನೆ, ಅವರು ಹಗಲು ಇರುಳು ಮೌನವಾಗಿರರು. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ, ಆತನಿಗೂ ವಿರಾಮ ಕೊಡದಿರಿ. ಮಹಿಮೆಯನ್ನು ಸ್ವೀಕರಿಸಲು ಮತ್ತು ಲೋಕಪ್ರಸಿದ್ಧಿಪಡಿಸಲು ದೇವರು ಯೆರೂಸಲೇಮನ್ನು ಸ್ಥಾಪಿಸುತ್ತಾರೆ ಎಂದು ಸತ್ಯವೇದವು ಸಾಕ್ಷೀಕರಿಸುತ್ತದೆ. ಹಾಗಾದರೆ ಗಲಾತ್ಯದವರಿಗೆ ಪುಸ್ತಕದ ಪ್ರಕಾರ ಯೆರೂಸಲೇಮ್ ಯಾರನ್ನು ಸೂಚಿಸುತ್ತಾರೆ? ಯೆರೂಸಲೇಮ್ ನಮ್ಮ ತಾಯಿಯನ್ನು ಸೂಚಿಸುತ್ತಾರೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಹಾಗಾದರೆ ಮೊದಲು ದೇವರ ಕುರಿತು ತಿಳಿದುಕೊಳ್ಳೋಣ. ಮತ್ತಾಯನು ಪುಸ್ತಕ ಅಧ್ಯಾಯ 6 ವಚನ 8 ನೋಡೋಣ. ಮತ್ತಾಯನು ಅಧ್ಯಾಯ 6 ವಚನ 8ರಲ್ಲಿ ಯೇಸು ಹೀಗೆ ಹೇಳುತ್ತಾರೆ: ಆದದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ದೇವರು ನಮಗೆ ಯಾರಾಗಿದ್ದಾರೆ? ಅವರು ನಮ್ಮ ತಂದೆ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ದೇವರು ನಮ್ಮ ತಂದೆ. ವಚನ 9: ಆದದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ದೇವರ ನಾಮವನ್ನು ಪರಿಶುದ್ಧವೆಂದು ಎಣಿಸಲ್ಪಡಿಸಬೇಕು. ಇದು ನಮ್ಮ ಹೆಮ್ಮೆ ಮತ್ತು ಲೋಕಪ್ರಸಿದ್ಧಿಪಡಿಸುವ ವಿಷಯವಾಗಿರಬೇಕು. ನಾವು ಪ್ರಾರ್ಥಿಸುವಾಗ ದೇವರನ್ನು ಏನೆಂದು ಕರೆಯಬೇಕೆಂದು ಯೇಸು ನಮಗೆ ಹೇಳಿದರು. ದೇವರನ್ನು ನಮ್ಮ ತಂದೆ ಎಂದು ಕರೆಯಲು ಯೇಸು ನಮಗೆ ಕಲಿಸಿದರು. ಈ ಭಾಗವು ಬಹಳ ಮುಖ್ಯವಾಗಿದೆ. ಗಲಾತ್ಯದವರಿಗೆ ಅಧ್ಯಾಯ 4 ನೋಡೋಣ. ಗಲಾತ್ಯದವರಿಗೆ ಅಧ್ಯಾಯ 4 ವಚನ 26ರಲ್ಲಿ ದೇವರು ನಮ್ಮ ಸಂಬಂಧವನ್ನು ಅವರೊಂದಿಗೆ ಹೇಗೆ ವ್ಯಾಖ್ಯಾನಿಸಿದ್ದಾರೆಂದು ನೋಡೋಣ. ಆದರೆ ಮೇಲಣ ಯೆರೂಸಲೇಮ್, ಅರ್ಥ ಪರಲೋಕ ಎಂಬವಳು ಸ್ವತಂತ್ರಳು ಇವಳೆ. ಯಾರು? ನಮಗೆ ತಾಯಿ. ವಾಸ್ತವವಾಗಿ ನಾವು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯನ್ನು ಹೊಂದಿದ್ದೇವೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ತಂದೆ ದೇವರು ಮತ್ತು ತಾಯಿ ದೇವರಲ್ಲಿ ನಾವು ದೃಢವಾದ ನಂಬಿಕೆಯನ್ನು ಹೊಂದಿರುವಾಗ ದೇವರನ್ನು ಲೋಕಪ್ರಸಿದ್ಧಿಪಡಿಸಿ ಮಹಿಮೆಯನ್ನು ಸಲ್ಲಿಸಬಹುದು, ಅಲ್ಲವೇ? ಸುಮಾರು 2000 ವರ್ಷಗಳ ಹಿಂದೆ ಅಪೊಸ್ತಲ ಯೋಹಾನನು ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮದಲಗಿತ್ತಿಯನ್ನು ನೋಡಲು ಬಯಸಿದನು. ಆಗ ದೇವದೂತನು ಅವನಿಗೆ ಪರಲೋಕದಿಂದ ಇಳಿದು ಬರುತ್ತಿರುವ ಪರಿಶುದ್ಧ ಪಟ್ಟಣ ಯೆರೂಸಲೇಮನ್ನು ತೋರಿಸಿದನು. ದೇವದೂತನು ಯೆರೂಸಲೇಮನ್ನು ಯಜ್ಞದ ಕುರಿಯಾದಾತನ ಹೆಂಡತಿಯ ಸಂಕೇತವಾಗಿ ತೋರಿಸಿದನು. ಅಪೊಸ್ತಲ ಯೋಹಾನನು ಯೆರೂಸಲೇಮಿನ ಸತ್ಯತ್ವವನ್ನು ನೋಡಲು ಬಯಸಿದನು, ಆದರೆ ಅವನಿಗೆ ನೋಡಲು ಸಾಧ್ಯವಾಗಲಿಲ್ಲ. ಇಂದು ನಮ್ಮ ಕುರಿತು ಏನಾಗಿದೆ? ನಾವು ಅವರನ್ನು ನೋಡುತ್ತಿಲ್ಲವೇ? ಇದನ್ನು ಪರಿಗಣಿಸಿದಾಗ ನಾವು ನಿಜವಾಗಿ ಧನ್ಯರು ಎಂದು ಅರ್ಥಮಾಡಿಕೊಳ್ಳಬಹುದು. ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬನಾಗಿರುವುದು ಎಷ್ಟು ಶ್ರೇಷ್ಠ!
ಅಂತಹ ಪ್ರಮುಖ ಸ್ಥಾನದಲ್ಲಿದ್ದ ಅಪೊಸ್ತಲ ಯೋಹಾನನು ಸಹ ಅವರನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದಾಗ್ಯೂ ನಾವು ಇದೀಗ ಅಂತಹ ಅನುಗ್ರಹವನ್ನು ಸ್ವೀಕರಿಸುತ್ತಿದ್ದೇವೆ. ಹೀಗೆ ನಾವು ಎಷ್ಟು ಧನ್ಯರು ಎಂಬುದನ್ನು ಎಂದಿಗೂ ಮರೆಯಬಾರದು. ಆದಿಕಾಂಡ ಪುಸ್ತಕ ಅಧ್ಯಾಯ 1:26 ನೋಡೋಣ. ಆದಿಕಾಂಡ ಅಧ್ಯಾಯ 1:26. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ. ದೇವರು ನಾವು ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು. ಆದರೆ ಇತರ ಸಭೆಗಳು ಮನುಕುಲವನ್ನು ಸೃಷ್ಟಿಸಿದ ದೇವರು ಒಬ್ಬರೇ ಎಂದು ಕಲಿಸುತ್ತವೆ. ಎಷ್ಟಾದರೂ ಸತ್ಯವೇದವು ಮನುಕುಲವನ್ನು ಸೃಷ್ಟಿಸಿದವರನ್ನು ನಮ್ಮ ಎಂದು ವ್ಯಕ್ತಪಡಿಸುವುದರಿಂದ ಸೃಷ್ಟಿಕರ್ತ ದೇವರು ಒಬ್ಬರಲ್ಲ ಎಂಬುದು ಸ್ಪಷ್ಟವಾಗಿದೆಯಲ್ಲವೇ? ಹಾಗಾದರೆ ನಾವು ಸತ್ಯವೇದದಲ್ಲಿರುವ ಒಂದು ಪದವನ್ನು ಬದಲಾಯಿಸುವುದು ಸರಿಯೇ? ಸತ್ಯವೇದದಲ್ಲಿರುವ ಒಂದು ಪದವನ್ನು ನಾವು ಎಂದಿಗೂ ಬದಲಾಯಿಸಬಾರದು ಎಂದು ಧರ್ಮೋಪದೇಶಕಾಂಡ ಮತ್ತು ಪ್ರಕಟಣೆಯಲ್ಲಿ ಬರೆಯಲಾಗಿದೆ. ಹೀಗೆ ಇಲ್ಲಿ ನಮ್ಮ ಎಂಬ ಪದವು ಏಕವಚನದ ರೂಪವಲ್ಲ ಎಂದು ನಾವು ಅರಿತುಕೊಳ್ಳಬಹುದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಮನುಕುಲವನ್ನು ಸೃಷ್ಟಿಸಿದ ದೇವರು ಒಬ್ಬರಲ್ಲ ಎಂದು ನಾವು ದೃಢಪಡಿಸಿಕೊಳ್ಳಬಹುದಲ್ಲವೇ? ದಯವಿಟ್ಟು ಹತ್ತಿರದಿಂದ ನೋಡಿ. ವಚನ 27. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟುಮಾಡಿದನು, ದೇವಸ್ವರೂಪದಲ್ಲಿ ಅವನನ್ನು ಉಂಟುಮಾಡಿದನು. ಅವರು ಯಾರನ್ನು ಸೃಷ್ಟಿಸಿದರು? ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಗಂಡು ಮತ್ತು ಹೆಣ್ಣನ್ನು ಯಾರ ಸ್ವರೂಪದಲ್ಲಿ ಸೃಷ್ಟಿಸಲಾಯಿತು? ಅವರನ್ನು ದೇವಸ್ವರೂಪದಲ್ಲಿ ಸೃಷ್ಟಿಸಲಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಗಂಡು ಸ್ವರೂಪದ ದೇವರು ಮಾತ್ರವಲ್ಲದೆ ಹೆಣ್ಣು ಸ್ವರೂಪದ ದೇವರು ಸಹ ಇರುವುದರಿಂದ ದೇವರು ಏನೆಂದು ಹೇಳಿದರು? ದೇವರು ನಾವು ಮನುಷ್ಯರನ್ನು ಉಂಟುಮಾಡೋಣ ಎಂದು ಹೇಳಿದರು. ಗಂಡು ಸ್ವರೂಪದಲ್ಲಿರುವ ದೇವರನ್ನು ತಂದೆ ದೇವರು ಎಂದು ಕರೆಯಲಾಗುತ್ತದೆ. ಹಾಗಾದರೆ ನಾವು ಹೆಣ್ಣು ಸ್ವರೂಪದಲ್ಲಿರುವ ದೇವರನ್ನು ಹೇಗೆ ಕರೆಯಬೇಕು? ಅವರನ್ನು ತಾಯಿ ದೇವರು ಎಂದು ಕರೆಯಬೇಕು. ನಾವು ಸತ್ಯವೇದವನ್ನು ವೀಕ್ಷಿಸಿದಾಗ ಮನುಕುಲವನ್ನು ಸೃಷ್ಟಿಸಿದ ನಮ್ಮ ಆತ್ಮಿಕ ಪೋಷಕರಾದ ತಂದೆ ದೇವರು ಮತ್ತು ತಾಯಿ ದೇವರ ಅಸ್ತಿತ್ವವನ್ನು ಅರಿತುಕೊಂಡಾಗ ಸತ್ಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬಹುದು. ಗಂಡು ಸ್ವರೂಪವನ್ನು ಹೊಂದಿರುವ ತಂದೆ ದೇವರು ಇದ್ದಾರೆ, ಆದರೆ ಇನ್ನೂ ಬೇರೆ ಯಾರು ಇದ್ದಾರೆ? ಹೆಣ್ಣು ಸ್ವರೂಪವನ್ನು ಹೊಂದಿರುವ ತಾಯಿ ದೇವರಿದ್ದಾರೆ. ನಾವು ನಮ್ಮ ತಂದೆಯನ್ನು ಲೋಕಪ್ರಸಿದ್ಧಿಪಡಿಸಬೇಕು, ಅವರ ಕುರಿತು ಕೊಚ್ಚಿಕೊಳ್ಳಬೇಕು ಹಾಗೂ ನಮ್ಮ ತಾಯಿಯ ಮಹಿಮೆಯನ್ನು ಲೋಕಪ್ರಸಿದ್ಧಿಪಡಿಸಿ ಕೃತಜ್ಞತೆ ಸಲ್ಲಿಸಬೇಕು. ಯೆಶಾಯನು ಅಧ್ಯಾಯ 62ರಲ್ಲಿ ಯೆರೂಸಲೇಮಿನ ಕುರಿತು ಕೊಚ್ಚಿಕೊಳ್ಳುವ ಕಾವಲುಗಾರರ ಧ್ಯೇಯವನ್ನು ನಾವು ಸ್ವೀಕರಿಸಿರುವುದರಿಂದ ಏನು ಮಾಡಬೇಕು? ನಾವು ಲೋಕಕ್ಕೆ ಯೆರೂಸಲೇಮಿನ ಕುರಿತು ಕೊಚ್ಚಿಕೊಳ್ಳಬೇಕು. ನಾವು ಹೆಮ್ಮೆಪಡುವ ದೊಡ್ಡ ಮೂಲವನ್ನು ಹೊಂದಿದ್ದೇವೆ. ಹಿಂದೆ ಮಕ್ಕಳು ಹೇ ನನ್ನ ತಂದೆ ನಿಜವಾಗಿ ಬಲಶಾಲಿ ಅಥವಾ ನನ್ನ ತಂದೆ ತುಂಬಾ ಸುಂದರವಾಗಿದ್ದಾರೆ ಎಂದು ತಮ್ಮ ಪೋಷಕರ ಬಗ್ಗೆ ಹೇಳುತ್ತಾ ಆಗಾಗ್ಗೆ ಕೊಚ್ಚಿಕೊಳ್ಳುತ್ತಿದ್ದರು. ಇದಕ್ಕೆ ಸಂಬಂಧಿಸಿದಂತೆ ನಾವು ನಮ್ಮ ದೇವರ ಕುರಿತು ಕೊಚ್ಚಿಕೊಳ್ಳಬೇಕು. ಸುಮ್ಮನಿರುವುದು ಒಳ್ಳೆಯದು, ಆದರೆ ನಾವು ದೇವರ ಕುರಿತು ಕೊಚ್ಚಿಕೊಳ್ಳುವಾಗ ಮಾತನಾಡಬೇಕು. ದೇವರು ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಘಟಕಕ್ಕೆ ಮತ್ತು ನನ್ನ ಗುಂಪಿನ ಮೇಲೆ ಈ ಆಶೀರ್ವಾದಗಳನ್ನು ದಯಪಾಲಿಸಿದ್ದಾರೆ. ಅವರು ನಮ್ಮ ಸಭೆಗೆ ಆಶೀರ್ವಾದವನ್ನು ನೀಡಿದರು. ನಿಮಗೆ ಪಸ್ಕ ಹಬ್ಬವನ್ನು ಕಲಿಸುವ ತಂದೆ ಇದ್ದಾರೆಯೇ? ನಿಮಗೆ ಹೊಸ ಒಡಂಬಡಿಕೆಯನ್ನು ಕಲಿಸುವ ತಾಯಿ ಇದ್ದಾರೆಯೇ? ತಂದೆ ಮತ್ತು ತಾಯಿಯ ಮೂಲಕ ನಾವು ಸಬ್ಬತ್ ದಿನವನ್ನು ತಿಳಿದುಕೊಳ್ಳಲಿಲ್ಲವೇ? ಚೀಯೋನಿನ ಮಕ್ಕಳೆಲ್ಲರೂ ದೇವರನ್ನು ಲೋಕಪ್ರಸಿದ್ಧಿಗೆ ತರಬೇಕು ಮತ್ತು ದೇವರ ಕುರಿತು ಕೊಚ್ಚಿಕೊಳ್ಳಬೇಕು. ಈ ಕಾರಣದಿಂದಲೇ ಪ್ರವಾದಿ ಹೋಶೇಯನು ನಾವು ದೇವರನ್ನು ಹುಡುಕಿ ತಿಳಿದುಕೊಳ್ಳಬೇಕು ಮತ್ತು ಯಾವಾಗಲೂ ಅವರ ಕುರಿತು ಕೊಚ್ಚಿಕೊಳ್ಳಬೇಕು ಎಂದು ಹೇಳಿದನು. ಹೋಶೇಯನು ಪುಸ್ತಕ ಅಧ್ಯಾಯ 6ಕ್ಕೆ ಹೋಗೋಣ. ಹೋಶೇಯನು ಅಧ್ಯಾಯ 6 ವಚನ 3.
ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ. ಯೆಹೋವನನ್ನು ತಿಳಿದುಕೊಳ್ಳೋಣ ಎಂದರೆ ದೇವರನ್ನು ತಿಳಿದುಕೊಳ್ಳುವುದು ಎಂದಾಗಿದೆ, ಅಲ್ಲವೇ? ನಾವು ದೇವರನ್ನು ತಿಳಿದುಕೊಳ್ಳಲು ಎಲ್ಲ ಪ್ರಯತ್ನಗಳನ್ನೂ ಮಾಡಬೇಕು. ಆತನ ಆಗಮನವು ಉದಯದಂತೆ ನಿಶ್ಚಯ. ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು ಅಂದುಕೊಂಡು ನನ್ನನ್ನು ಮರೆಹೋಗುವರು. ವಚನ 6ಕ್ಕೆ ಹೋಗೋಣ. ವಚನ 6ರಲ್ಲಿ ಹೀಗೆಂದು ಬರೆಯಲಾಗಿದೆ, ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು. ದೇವರು ಇನ್ನೇನು ಬಯಸುತ್ತಾರೆ? ಹೋಮಗಳಿಗಿಂತ ದೈವಜ್ಞಾನವೇ ಇಷ್ಟ. ಇಲ್ಲಿ ಸಾವಿರಾರು ಆರಾಧನೆ ಸೇವೆಗಳು, ಯಜ್ಞಾರ್ಪಣೆ ಮತ್ತು ಪ್ರಾರ್ಥನೆಗಳು ಮುಖ್ಯವಾಗಿದ್ದರೂ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ದೇವರನ್ನು ಸರಿಯಾಗಿ ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಎಂದು ದೇವರು ನಮಗೆ ಕಲಿಸುತ್ತಾರೆ. ಹಾಗಾದರೆ ಇಂದು ಹಲವಾರು ಸಭೆಗಳು ದೇವರನ್ನು ತಿಳಿದಿದೆಯೇ? ಅವರು ತಮ್ಮ ಆಲೋಚನೆಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ದೇವರಿಗೆ ಆರಾಧನೆ ಮಾಡುತ್ತಿದ್ದಾರೆ. ಮತ್ತೊಂದೆಡೆ ನಾವು ಈಗ ಸತ್ಯವೇದವು ಸಾಕ್ಷೀಕರಿಸುವ ದೇವರನ್ನು ಆರಾಧಿಸುತ್ತಿದ್ದೇವೆ ಮತ್ತು ಲೋಕಪ್ರಸಿದ್ಧಿಪಡಿಸುತ್ತಿದ್ದೇವೆ, ಅಲ್ಲವೇ? ನಾವು ಯಾವ ಆಧಾರದ ಮೇಲೆ ಇವರು ನಮ್ಮ ತಂದೆ, ಇವರು ನಮ್ಮ ತಾಯಿ ಎಂದು ಹೇಳುತ್ತೇವೆ? ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. 2000 ವರ್ಷಗಳ ಹಿಂದೆ ಬಂದ ಯೇಸು ಇದನ್ನು ನಮಗೆ ಸ್ಪಷ್ಟಪಡಿಸಿದರು. ಸತ್ಯವೇದದಲ್ಲಿ ಸಾಕ್ಷಿ ಇಲ್ಲದಿದ್ದರೆ ನಾವು ಅದನ್ನು ನಂಬಬೇಕಾಗಿಲ್ಲ, ಆದರೆ ಸತ್ಯವೇದದಲ್ಲಿ ಸಾಕ್ಷಿ ಇದ್ದರೆ ಅದನ್ನು ನಂಬಬೇಕಲ್ಲವೇ? ಯೆಶಾಯನು ಅಧ್ಯಾಯ 25ರಲ್ಲಿ ಅದು ಏನೆಂದು ಹೇಳುತ್ತದೆ? ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ನಾವು ನಿಜವಾದ ದೇವರನ್ನು ಗುರುತಿಸಲು ಗುರುತುಗಳು ಇವೆ. ಗುರುತು ಮಡ್ಡಿಗಟ್ಟಿದ ದ್ರಾಕ್ಷಾರಸ ಮತ್ತು ಅವರು ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವ ಹಬ್ಬಾಗಿದೆ. ಸುಮಾರು 2700 ವರ್ಷಗಳ ಹಿಂದೆ ಯೆಶಾಯನು ಪವಿತ್ರಾತ್ಮನ ಕಾಲದ ಕುರಿತು ಪ್ರವಾದಿಸಿದನು. ಹಾಗಾದರೆ ಯಾವ ರೀತಿಯ ದ್ರಾಕ್ಷಾರಸ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡಬಲ್ಲದು? ಲೋಕದಾದ್ಯಂತ ಸಾವಿರಾರು ದ್ರಾಕ್ಷಾರಸಗಳಿವೆ. ಅವುಗಳಲ್ಲಿ ಯಾವ ದ್ರಾಕ್ಷಾರಸ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡಬಲ್ಲದು? ಹೊಸ ಒಡಂಬಡಿಕೆಯ ಪಸ್ಕದ ದ್ರಾಕ್ಷಾರಸವನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ದ್ರಾಕ್ಷಾರಸ ಇದೆಯೇ? ದೇವರು ಶಾಸ್ತ್ರಗಳಿಂದ ನಿತ್ಯಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ ಎಂದು ಹೇಳಿದರು. ಹಾಗಾದರೆ ತಂದೆ ಮತ್ತು ತಾಯಿಯ ಕುರಿತ ಸಾಕ್ಷಿಗಳು ಸತ್ಯವೇದದಲ್ಲಿ ದಾಖಲಾಗಿರಬೇಕು. ನಾವು ನೋಡುವಂತೆ ಆದಿಕಾಂಡ ಅಧ್ಯಾಯ 1 ವಚನ 26ರಲ್ಲಿ ದೇವರು ಏನೆಂದು ಹೇಳಿದರು? ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ. ಮನುಕುಲವನ್ನು ಸೃಷ್ಟಿಸಿದ ದೇವರು ಒಬ್ಬರಲ್ಲ ಎಂದು ಸತ್ಯವೇದವು ನಮಗೆ ಕಲಿಸುವುದಿಲ್ಲವೇ? ದೇವರು ಮನುಕುಲವನ್ನು ದೇವಸ್ವರೂಪದಲ್ಲಿ ಸೃಷ್ಟಿಸಿದರೆ ಹೊರತು ಯಾವುದೇ ದೇವದೂತರ ಸ್ವರೂಪದಲ್ಲಿ ಅಲ್ಲ. ಗಂಡು ಮತ್ತು ಹೆಣ್ಣು ಸೃಷ್ಟಿಯಾದ್ದರಿಂದ ಇದರರ್ಥ ಗಂಡು ಸ್ವರೂಪದ ದೇವರು ಮತ್ತು ಹೆಣ್ಣು ಸ್ವರೂಪದ ದೇವರು ಇದ್ದಾರೆ ಎಂದಾಗಿದೆ. ಮನುಕುಲವನ್ನು ಸೃಷ್ಟಿಸಿದ ದೇವರು ನಮಗೆ ಜೀವವನ್ನು ನೀಡುತ್ತಾ ನಾವು ಅಸ್ತಿತ್ವದಲ್ಲಿರಲು ಅನುಮತಿಸಿದ್ದಾರೆ. ನಾವು ಈ ಭೂಮಿಯಲ್ಲಿ ಹುಟ್ಟುವ ಮೊದಲು ತಂದೆ ದೇವರು ಮತ್ತು ತಾಯಿ ದೇವರು ಅಸ್ತಿತ್ವದಲ್ಲಿದ್ದರಲ್ಲವೇ? ಆದ್ದರಿಂದ ಸತ್ಯವೇದವು ನಮಗೆ ಗಲಾತ್ಯದವರಿಗೆ ಅಧ್ಯಾಯ 4ರ ಮೂಲಕ ತಾಯಿ ದೇವರ ಕುರಿತು ಮತ್ತು ಮತ್ತಾಯನು ಅಧ್ಯಾಯ 6ರ ಮೂಲಕ ತಂದೆ ದೇವರ ಕುರಿತು ನಮಗೆ ಕಲಿಸುತ್ತದೆ. ಸೃಷ್ಟಿಕರ್ತರಾದ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಗೆ ನಾವು ನಿತ್ಯ ಕೃತಜ್ಞತೆ, ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸಬೇಕು. ಅದೇಕೆಂದರೆ ಯೆಶಾಯನು ಅಧ್ಯಾಯ 53ರ ಪ್ರಕಾರ ನಮ್ಮ ದ್ರೋಹಗಳ ದೆಸೆಯಿಂದ ಪರಲೋಕದ ತಂದೆ ಯಾತನೆ ಮತ್ತು ಬಾಧೆಯನ್ನು ಅನುಭವಿಸಿ ಚಾಟಿಯಿಂದ ಹೊಡೆಸಿಕೊಂಡರು. ಪರಲೋಕದ ತಾಯಿ ಅನುಭವಿಸಿದ ಎಲ್ಲ ನೋವು ತನ್ನ ಮಕ್ಕಳ ದ್ರೋಹದ ದೆಸೆಯಿಂದಾಗಿದೆ ಎಂದು ಯೆಶಾಯನು ಅಧ್ಯಾಯ 50 ನಮಗೆ ತೋರಿಸುತ್ತದೆ, ಅಲ್ಲವೇ?
ಹಾಗಾದರೆ ಸತ್ಯವೇದವು ನಮಗೆ ಏನೆಂದು ಕಲಿಸುತ್ತದೆ? ದೇವರಿಗೆ ಕೃತಜ್ಞತೆ ಸಲ್ಲಿಸಿ, ದೇವರನ್ನು ಲೋಕಪ್ರಸಿದ್ಧಿಪಡಿಸಿ ಮತ್ತು ದೇವರಿಗೆ ಮಹಿಮೆ ಸಲ್ಲಿಸಿ. ಸತ್ಯವೇದವು ಈ ವಾಕ್ಯಗಳನ್ನು ಪದೇ ಪದೇ ದಾಖಲಿಸಿದೆ. ಹಾಗಾದರೆ ದೇವರು ಎಲ್ಲಿ ನೆಲೆಸಿರುತ್ತಾರೆ? ನಾವು ಯಾವ ದೇವರನ್ನು ಲೋಕಪ್ರಸಿದ್ಧಿಪಡಿಸಿ ಕೊಚ್ಚಿಕೊಳ್ಳಬೇಕು? ನಾವು ಯೆಶಾಯನು ಅಧ್ಯಾಯ 33 ತೆಗೆಯೋಣ. ಯೆಶಾಯನು ಅಧ್ಯಾಯ 33 ವಚನ 20. ನಮ್ಮ ಉತ್ಸವಗಳು ನಡೆಯುವ ಚೀಯೋನ್ ಪಟ್ಟಣವನ್ನು ದೃಷ್ಟಿಸಿರಿ. ಯೆರೂಸಲೇಮು ನೆಮ್ಮದಿಯ ನಿವಾಸವಾಗಿಯೂ ಬೂಟ್ ಕೀಳದ, ಹಗ್ಗಾರಿಯದ, ಒಂದೇ ಕಡೆ ಇರುವ ಗುಡಾರವಾಗಿಯೂ ಇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ. ಅಲ್ಲಿ ಈ ಸ್ಥಳ ಎಲ್ಲಿದೆ? ಚೀಯೋನಿನಲ್ಲಿ. ಯೆಹೋವನು ದೇವರು ಘನಹೊಂದಿದವನಾಗಿ ಹುಟ್ಟುಗೋಲಿನ ದೋಣಿ ಹೋಗದ ದೇವರು ನಮ್ಮೊಂದಿಗೆ ಚೀಯೋನಿನಲ್ಲಿ ನೆಲೆಸಿರುವರು. ಗಣನಾವೆಯೂ ಸಂಚರಿಸದ ವಿಸ್ತೀರ್ಣ ದಿನದಗಳಂತೆ ನಮ್ಮೊಂದಿಗಿರುವನು. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮಗೆ ಧರ್ಮವಿಧಾಯಕ, ಯೆಹೋವನು ನಮ್ಮ ರಾಜ, ಆತನೇ ಏನು ಮಾಡುವರು? ನಮ್ಮನ್ನು ರಕ್ಷಿಸುವನು. ದೇವರು ನಮ್ಮೆಲ್ಲರನ್ನೂ ಪಾಪ, ಮರಣ ಮತ್ತು ನರಕದಿಂದ ರಕ್ಷಿಸುವರೆಂದು ಸತ್ಯವೇದವು ನಮಗೆ ತೋರಿಸುತ್ತದೆ. ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ವಚನ 24ಕ್ಕೆ ಹೋಗೋಣ. ಚೀಯೋನಿನ ಯಾವ ನಿವಾಸಿಯೂ ತಾನು ಅಸ್ವಸ್ಥನು ಎಂದು ಹೇಳನು, ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಚೀಯೋನಿನಲ್ಲಿ ನೆಲೆಸಿರುವವರು ಯಾವ ರೀತಿಯ ಅನುಗ್ರಹವನ್ನು ಸ್ವೀಕರಿಸುತ್ತಾರೆ? ಅವರ ಪಾಪಗಳನ್ನು ಕ್ಷಮಿಸಲಾಗುವುದು. ಪಾಪಗಳ ಕ್ಷಮೆ ಯಾರಿಗೆ ಬೇಕು? ಪಾಪಿಗಳಿಗೆ. ಯಾವುದೇ ಪಾಪವಿಲ್ಲದಿದ್ದರೆ ಸತ್ಯವೇದದಲ್ಲಿರುವ ಕ್ಷಮೆ ಎಂಬ ಪದವು ವ್ಯರ್ಥವಾಗಿರುತ್ತದೆ. ನಾವು ಪಾಪ ಮಾಡಿದ್ದರಿಂದ ಪಾಪಗಳ ಕ್ಷಮೆ ಎಂಬ ಪದವು ಸತ್ಯವೇದದಲ್ಲಿ ದಾಖಲಾಗಿದೆ. ವಚನ 24ರ ಪ್ರಕಾರ ಚೀಯೋನಿನಲ್ಲಿ ನೆಲೆಸಿರುವವರಿಗೆ ದೇವರು ಯಾವ ಅನುಗ್ರಹವನ್ನು ನೀಡುತ್ತಾರೆ? ಪಾಪಗಳ ಕ್ಷಮೆ. ಹೀಗೆ ಯೆರೆಮೀಯನು ಅಧ್ಯಾಯ 4ರಲ್ಲಿ ದೇವರು ಏನೆಂದು ಹೇಳುತ್ತಾರೆ? ಚೀಯೋನಿನ ಕಡೆಗೆ ತಡಮಾಡದೆ ವಲಸೆ ಹೋಗಿರಿ. ತಡಮಾಡದೆ ಚೀಯೋನಿಗೆ ಹೋಗಲು ದೇವರು ನಮಗೆ ಕಲಿಸುವುದಿಲ್ಲವೇ? ಯೆರೆಮೀಯನು ಪುಸ್ತಕ ಅಧ್ಯಾಯ 31 ನೋಡೋಣ. ಯೆರೆಮೀಯನು ಅಧ್ಯಾಯ 31 ವಚನ 31. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಏನು ಮಾಡುವರು? ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಹಾಗಾದರೆ ಚೀಯೋನಿನಲ್ಲಿ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದ ದೇವರು ಏನನ್ನು ಬಯಸುತ್ತಾರೆ? ನಾವು ಅವರನ್ನು ಲೋಕಪ್ರಸಿದ್ಧಿಪಡಿಸಬೇಕು, ಅವರ ಕುರಿತು ಕೊಚ್ಚಿಕೊಂಡು ಆರಾಧಿಸಬೇಕೆಂದು ದೇವರು ಬಯಸುತ್ತಾರೆ. ಸತ್ಯವೇದದಲ್ಲಿರುವ ಪ್ರವಾದನೆಗಳ ಪ್ರಕಾರ ನಾವು ಕೊಚ್ಚಿಕೊಂಡು ಲೋಕಪ್ರಸಿದ್ಧಿಪಡಿಸಬೇಕಾದ ದೇವರು ಚೀಯೋನಿನಲ್ಲಿ ನೆಲೆಸಿರುವ ಮತ್ತು ಹೊಸ ಒಡಂಬಡಿಕೆಯನ್ನು ಪ್ರಕಟಪಡಿಸಿದವರು ಆಗಿದ್ದಾರೆ. ದೇವರು ನಾನು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ದೇವರನ್ನು ಹೊರತುಪಡಿಸಿ ಯಾರೊಬ್ಬರೂ ಈ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ನಾಶವಾದ ಹೊಸ ಒಡಂಬಡಿಕೆಯನ್ನು ಯಾರು ಪುನಃ ಸ್ಥಾಪಿಸಿ ಮಕ್ಕಳನ್ನು ಚೀಯೋನಿಗೆ ಮುನ್ನಡೆಸುತ್ತಿದ್ದಾರೆ? ಇದು ತಂದೆ ದೇವರು ಮತ್ತು ತಾಯಿ ದೇವರಾದ ಆತ್ಮನು ಮದಲಗಿತ್ತಿ ಅಲ್ಲವೇ? ಈ ಕಾರಣದಿಂದಲೇ ಪ್ರಕಟಣೆ ಅಧ್ಯಾಯ 22 ವಚನ 17ರಲ್ಲಿ ಆತ್ಮನು ಮದಲಗಿತ್ತಿಯು ಬಾ ಎಂದು ಹೇಳುತ್ತಾರೆ ಅಲ್ಲವೇ? ದೇವರು ಇಡೀ ಮನುಕುಲವನ್ನು ಕರೆದು ಪಾಪಗಳ ಕ್ಷಮೆ, ನಿತ್ಯಜೀವ ಮತ್ತು ಪರಲೋಕ ರಾಜ್ಯದ ಕಡೆಗೆ ಮಾರ್ಗದರ್ಶನ ನೀಡುತ್ತಾರೆ. ಹಾಗಾದರೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು? ನಾವು ದೇವರನ್ನು ಲೋಕಪ್ರಸಿದ್ಧಿಪಡಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು ಮತ್ತು ಲೋಕಕ್ಕೆ ಅವರ ಕುರಿತು ಕೊಚ್ಚಿಕೊಳ್ಳಬೇಕು. ನಮ್ಮ ತಂದೆ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು. ನೀವು ಸಬ್ಬತ್ ದಿನ ಅಥವಾ ಪಸ್ಕ ಹಬ್ಬವನ್ನು ಆಚರಿಸಿದ್ದೀರಾ? ನೀವು ಆಚರಿಸಿಲ್ಲ. ನಾವು ಎರಡನ್ನೂ ಆಚರಿಸಿದ್ದೇವೆ. ನಮ್ಮ ತಂದೆ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು ಮತ್ತು ನಮ್ಮ ತಾಯಿ ಅದರ ಸತ್ಯತ್ವವಾಗಿದ್ದಾರೆ. ಹೀಗೆ ನಾವು ಅದನ್ನು ನಂಬಿಗಸ್ತರಾಗಿ ಆಚರಿಸುತ್ತೇವೆ. ಹೊಸ ಒಡಂಬಡಿಕೆಯಿಲ್ಲದೆ ನೀವು ಪರಲೋಕ ರಾಜ್ಯವನ್ನು ಹೇಗೆ ಪ್ರವೇಶಿಸಬಹುದು? ಈ ರೀತಿಯಾಗಿ ನಾವು ತಂದೆ ಮತ್ತು ತಾಯಿಯ ಕುರಿತು ಕೊಚ್ಚಿಕೊಳ್ಳಬೇಕು.
ದೇವರು ಎಂದಿಗೂ ವ್ಯರ್ಥವಾಗಿ ಏನನ್ನು ಹೇಳುವುದಿಲ್ಲ, ಅಲ್ಲವೇ? ಒಂದು ನಾವೆಯನ್ನು ಕಟ್ಟಲು ದೇವರು ನೋಹನಿಗೆ ಹೇಳಿದಾಗ ಭೂಮಿಯಲ್ಲಿ ಜಲಪ್ರಳಯವಾಗುತ್ತದೆ ಎಂಬುದು ಜನರು ನಂಬಲು ಅಸಾಧ್ಯವಾಗಿತ್ತು. ಹಾಗಾದರೆ ದೇವರು ಯಾವುದೇ ಕಾರಣವಿಲ್ಲದೆ ನಾವೆಯನ್ನು ನಿರ್ಮಿಸಲು ನೋಹನಿಗೆ ಹೇಳಿದರೆ, ನಾವೆಯ ಮೂಲಕ ಮನುಕುಲವನ್ನು ರಕ್ಷಿಸುವ ಅವರ ಚಿತ್ತ ಇರಲಿಲ್ಲವೇ? ದೇವರ ಆಜ್ಞೆಗಳ ಹಿಂದೆ ಅವರ ಅನಂತ ಯೋಜನೆ ಅಡಗಿದೆ. ಹಾಗಾದರೆ ದೇವರು ನಮಗೆ ದೇವರ ಕುರಿತು ಕೊಚ್ಚಿಕೊಳ್ಳಿರಿ, ದೇವರನ್ನು ಲೋಕಪ್ರಸಿದ್ಧಿಪಡಿಸಿ ಮತ್ತು ಯೆರೂಸಲೇಮಿನ ಕಾವಲುಗಾರರಿಗೆ ವಿರಾಮವಿಲ್ಲದಿರಲಿ. ಅವರು ಯೆರೂಸಲೇಮಿನ ಮಹಿಮೆಯನ್ನು ಎಲ್ಲಾ ಜನಾಂಗಗಳಿಗೆ ಪ್ರಕಟಪಡಿಸಲಿ ಮತ್ತು ಯೆರೂಸಲೇಮ್ ಲೋಕದಲ್ಲಿ ಮಹಿಮೆಯನ್ನು ಹೊಂದುವವರೆಗೂ ಅವರ ಕುರಿತು ಕೊಚ್ಚಿಕೊಳ್ಳಲಿ ಎಂದು ಹೇಳಿದಾಗ ದೇವರು ಆಜ್ಞಾಪಿಸಿದಂತೆ ನಾವು ಮಾಡಲು ಒಂದು ಕಾರಣವಿದೆ. ನಾವು ಯಾವಾಗಲೂ ನಮ್ಮ ಕೆಲಸದ ಸ್ಥಳಗಳಲ್ಲಿ, ನಮ್ಮ ಶಾಲೆಗಳಲ್ಲಿ, ಮಿಲಿಟರಿಯಲ್ಲಿ, ನಮ್ಮ ನೆರೆಹೊರೆಯವರಿಗೆ, ನಮ್ಮ ಪರಿಚಯಸ್ಥರಿಗೆ ಮತ್ತು ನಮ್ಮ ಸ್ನೇಹಿತರ ಬಳಿ ದೇವರ ಕುರಿತು ಕೊಚ್ಚಿಕೊಳ್ಳಬೇಕು. ತಂದೆ ದೇವರು ಮತ್ತು ತಾಯಿ ದೇವರ ಕುರಿತು ನಾವು ಕೊಚ್ಚಿಕೊಳ್ಳುವಾಗ ಕತ್ತಲೆಯು ಈ ಕತ್ತಲೆಯ ಲೋಕದಿಂದ ಕ್ರಮೇಣ ದೂರವಾಗುತ್ತದೆ. ಒಂದು ದೀಪಕ್ಕಿಂತ 10 ದೀಪಗಳು, 10 ದೀಪಕ್ಕಿಂತ 100 ದೀಪಗಳು, 100 ದೀಪಕ್ಕೆ ಬದಲಿಗೆ 1000 ದೀಪಗಳು ಇದ್ದಾಗ ಲೋಕವು ಪ್ರಕಾಶಮಾನವಾಗುವುದಿಲ್ಲವೇ? ಹಿಂದೆ ಮನುಷ್ಯರ ನಿಯಮಗಳು ಭೂಮಿಯ ಮೇಲೆ ಪ್ರಾಬಲ್ಯ ಹೊಂದಿದ್ದವು, ಆದರೆ ಈಗ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಿವೆ. ಅದು ಏಕೆ? ನಾವು ಸಬ್ಬತ್ ದಿನ, ಪಸ್ಕ ಹಬ್ಬ, ಯೆರೂಸಲೇಮ್ ಪರಲೋಕದ ತಾಯಿ ಮತ್ತು ಪರಲೋಕದ ತಂದೆ ಕುರಿತು ಹೆಚ್ಚು ಹೆಚ್ಚು ಸಾಕ್ಷೀಕರಿಸಿದಂತೆ ಸೈತಾನನು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಕೊನೆಯಲ್ಲಿ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯ ಮಹಿಮೆಯನ್ನು ಲೋಕವು ಗುರುತಿಸುವ ಮಹಿಮೆಯ ಕ್ಷಣವೂ ಬರುವುದಿಲ್ಲವೇ? ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನಾವು ಕೂಗಿದರೂ ಜನರು ಕೇಳುವುದಿಲ್ಲ. ಅದೇಕೆಂದರೆ ಅವರ ದೃಷ್ಟಿಯಲ್ಲಿ ಕಣ್ಣಿಗೆ ಕಾಣುವ ಲೋಕವು ಅದ್ಭುತವಾಗಿ ಕಾಣುತ್ತದೆ. ಇಷ್ಟಾದರೂ ಸತ್ಯದ ವಾಕ್ಯಗಳ ಮೂಲಕ ನಾವು ಪಸ್ಕ ಹಬ್ಬವನ್ನು ಏಕೆ ನಾಶ ಮಾಡಲಾಯಿತು ಮತ್ತು ದೇವರ ವಾಕ್ಯವನ್ನು ಭಂಗಪಡಿಸಲು ಮನುಕುಲವನ್ನು ಯಾರು ಮುನ್ನಡೆಸಿದರು ಎಂಬ ಸತ್ಯತ್ವವನ್ನು ಬಹಿರಂಗಪಡಿಸುತ್ತಿದ್ದೇವೆ. ದೇವರ ವಾಕ್ಯವು ಆತ್ಮಿಕ ರಾಜಾಜ್ಞೆಯಾಗಿದೆ, ಆದರೆ ಸೈತಾನನು ಈ ಆಜ್ಞೆಯನ್ನು ಬದಲಾಯಿಸಿದಾಗಿನಿಂದ ಮನುಕುಲವು ಅವನನ್ನು ಅನುಸರಿಸುತ್ತಿದೆ. ಈ ಕಾರಣದಿಂದಲೇ ನಾವು ದೇವರನ್ನು ಲೋಕಪ್ರಸಿದ್ಧಿಪಡಿಸಬೇಕು ಮತ್ತು ಅವರ ಕುರಿತು ಕೊಚ್ಚಿಕೊಳ್ಳಬೇಕು. ನಾವೆಯ ನಿಖರವಾದ ವಿನ್ಯಾಸ ಮತ್ತು ಅಳತೆಗಳನ್ನು ದೇವರು ನೋಹನಿಗೆ ಹೇಗೆ ಕೊಟ್ಟರು ಎಂಬುದರ ಕುರಿತು ಯೋಚಿಸಿ. ಅದೇ ರೀತಿಯಲ್ಲಿ ಇಂದು ಅವರು ನಮಗೆ ಹೇಗೆ ಬೋಧಿಸಬೇಕೆಂದು ಕಲಿಸುತ್ತಿದ್ದಾರೆ. ಅವರು ಕೇಳಲಿ ಅಥವಾ ಕೇಳದಿರಲಿ ಅವರೆಲ್ಲರಿಗೂ ಬೋಧಿಸಿರಿ. ನಂತರ ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಇದು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯ ಚಿತ್ತವಾಗಿದೆ. ಇದನ್ನು ನಿಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳಲು ನಾನು ನಿಮ್ಮನ್ನು ಕೇಳುತ್ತೇನೆ. ನಾವು ತಂದೆ ಮತ್ತು ತಾಯಿಯ ಬೋಧನೆಯನ್ನು ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳುವಾಗ ಸುವಾರ್ತೆಯ ಫಲಿತಾಂಶವನ್ನು ನೋಡಲು ಯೆರೆಮೀಯನು ಪುಸ್ತಕ ಅಧ್ಯಾಯ 3 ತೆಗೆಯೋಣ. ಯೆರೆಮೀಯನು ಅಧ್ಯಾಯ 3 ವಚನ 17 ನೋಡೋಣ. ಆ ಕಾಲದಲ್ಲಿ ಯೆರೂಸಲೇಮನ್ನು ಏನೆಂದು ಕರೆಯುತ್ತಾರೆ? ಯೆಹೋವನ ಸಿಂಹಾಸನವೆಂದು ಕರೆಯುವರು. ಯೆಹೋವನ ನಾಮಮಹತ್ವದ ಸ್ಥಾನವಾದ ಅವರು ಎಲ್ಲಿಗೆ ನೆಲೆದು ಬರುವರು? ಯೆರೂಸಲೇಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು. ಮೇಲನ ಮತ್ತು ಸ್ವತಂತ್ರವಾಗಿರುವ ಯೆರೂಸಲೇಮ್ ಯಾರು? ಹೀಗೆ ಎಲ್ಲಾ ಜನಾಂಗಗಳು ತಾಯಿಯ ಬಳಿಗೆ ಬರುತ್ತವೆ. ನಾವು ಅನೇಕ ಜನರಿಗೆ ಬೋಧಿಸಬೇಕು. ಹಾಗಾಗಿ ಸ್ವಲ್ಪ ಸಮಯದ ನಂತರ ಅವರು, ಆ ಪರಲೋಕದ ತಾಯಿ ಯೆರೂಸಲೇಮ್ ನಮ್ಮನ್ನು ಈ ಭೂಮಿಯ ಮೇಲೆ ಕರೆಯುತ್ತಿದ್ದಾರೆ ಎಂದು ಪಕ್ಕದ ಮನೆಯ ಮಹಿಳೆ ಹೇಳಿದರು. ನಾನು ಅಲ್ಲಿಗೆ ಹೋಗಬೇಕು ಎಂದು ಯೋಚಿಸಬಹುದು. ಅವರು ಒಮ್ಮೆಯಾದರೂ ಇದರ ಕುರಿತು ಯೋಚಿಸುವುದಿಲ್ಲವೇ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ರೋಮಾಪುರದವರಿಗೆ ವಾಕ್ಯವು ನಮಗೆ ಹೇಳುವಂತೆ ನಾವು ಬೋಧಿಸದಿದ್ದರೆ ಅಂತಹ ಘಟನೆ ನಡೆಯಬಹುದೇ? ಇಲ್ಲಿ ಹೀಗೆಂದು ಬರೆಯಲಾಗಿದೆ, ಯೆಹೋವನ ನಾಮಮಹತ್ವದ ಸ್ಥಾನವಾದ ಯೆರೂಸಲೇಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು. ಇನ್ನು ಮೇಲೆ ತಮ್ಮ ದುಷ್ಟಹೃದಯದ ಹಠದಂತೆ ನಡೆಯರು. ವಚನ 18.
ಆ ಕಾಲದಲ್ಲಿ ಯೆಹೂದ ವಂಶವು ಇಸ್ರಾಯೇಲ್ ವಂಶದೊಡನೆ ಜೊತೆಯಾಗಿ ನಡೆಯುವುದು. ಎರಡೂ ಕಲೆತು ನಾನು ನಿಮ್ಮ ಪಿತೃಗಳಿಗೆ ಬಾಧ್ಯವಾಗಿ ದಯಪಾಲಿಸಿದ ದೇಶಕ್ಕೆ ಬಡಗಣ ಸೀಮೆಯೊಳಗಿಂದ ಬರುವವು. ಈ ವರ್ಷ ಎಲ್ಲಾ ಜನಾಂಗಗಳು ಯೆರೂಸಲೇಮಿನಲ್ಲಿ ಒಟ್ಟುಗೂಡುವಂತೆ ತಂದೆ ಮತ್ತು ತಾಯಿಯ ಮಹಿಮೆಯನ್ನು ಶ್ರದ್ಧೆಯಿಂದ ಪ್ರಕಟಪಡಿಸೋಣ. ಯೆಶಾಯನು ಅಧ್ಯಾಯ 60 ವಚನ 1 ನೋಡೋಣ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ. ಇದು ಇಡೀ ಲೋಕವನ್ನು ಆವರಿಸಿದೆ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ವಚನ 8ರಲ್ಲಿ ಹೀಗೆಂದು ಬರೆಯಲಾಗಿದೆ, ಮೆಗದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆಯೂ ಹಾರಿಬರುತ್ತಿರುವ ಇವರು ಯಾರು? ವಚನ 12ರಲ್ಲಿ ಹೀಗೆ ಹೇಳಲಾಗಿದೆ, ನಿನ್ನನ್ನು ಸೇವಿಸಲೊಲ್ಲದ ಜನಾಂಗ ರಾಜ್ಯಗಳು ನಾಶವಾಗುವು. ವಚನ 22ರಲ್ಲಿ ಹೀಗೆ ಹೇಳಲಾಗಿದೆ, ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ದೇವರು ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲುಬೇಗನೆ ಉಂಟುಮಾಡುವೆನು. ಹೀಗೆ ಯೆರೂಸಲೇಮ್ ತಾಯಿಯ ಮಹಿಮೆಯು ಲೋಕಪ್ರಸಿದ್ಧಿ ಪಡೆಯುವವರೆಗೂ ಯೆರೂಸಲೇಮಿನ ಕಾವಲುಗಾರರು ಶ್ರದ್ಧೆಯಿಂದ ಬೋಧಿಸಬೇಕು ಎಂದು ಹೇಳುತ್ತಾರೆ. ಇದು ನಾವು ಮಾಡಬೇಕಾದ ವಿಷಯವಲ್ಲವೇ? ಯೆಶಾಯನು ಅಧ್ಯಾಯ 49 ವಚನ 18 ನೋಡೋಣ. ಅಧ್ಯಾಯ 49 ವಚನ 18ರಲ್ಲಿ ಹೀಗೆಂದು ಬರೆಯಲಾಗಿದೆ, ಕಣ್ಣೆತ್ತಿ ಸುತ್ತಲೂ ನೋಡು, ಇವರೆಲ್ಲರೂ ಕೂಡಿಕೊಂಡು ನಿನ್ನ ಬಳಿಗೆ ಬರುತ್ತಿದ್ದಾರೆ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಜೀವದಾಣೆ, ನೀನು ಇವರನ್ನೆಲ್ಲ ಆಭರಣವನ್ನಾಗಿ ಧರಿಸಿಕೊಳ್ಳುವಿ, ವಧುವು ಒಡ್ಯಾಣವನ್ನು ಕಟ್ಟಿಕೊಳ್ಳುವಂತೆ ನೀನು ಇವರನ್ನು ಕಟ್ಟಿಕೊಳ್ಳುವಿ. ನಿನ್ನ ಹಾಳು ಪ್ರದೇಶಗಳು, ನಿನ್ನ ಬಿಳು ಭೂಮಿಯೂ, ಕೆಟ್ಟುಹೋದ ನಿನ್ನ ಸೀಮೆಯೂ, ಇವುಗಳಿಗೆ ಏನಾಗುವುದೆಂದರೆ, ನೋಡು, ನಿನ್ನನ್ನು ನುಂಗಿದವರು ದೂರವಾಗುವರು, ನಿನ್ನ ನಿವಾಸಿಗಳಿಗೆ ನೀನು ಸಂಕೋಚ ಸ್ಥಳವಾಗುವಿ. ಸಂತಾನವನ್ನು ಕಳೆದುಕೊಂಡವಳಾದ ನಿನ್ನ ಮಕ್ಕಳು, ಸ್ಥಳವು ನನಗೆ ಸಂಕೋಚ, ನಾನು ವಾಸಿಸುವುದಕ್ಕೆ ಸ್ಥಳವಾಗುವಂತೆ ಸರಿದುಕೋ ಎಂದು ಆಡಿಕೊಳ್ಳುವ ಮಾತು ಇನ್ನು ಮೇಲೆ ನಿನ್ನ ಕಿವಿಗೆ ಬೀಳುವುದು. ಇಲ್ಲಿಯೂ ಸಹ ನಿಮ್ಮ ಮಕ್ಕಳೆಲ್ಲರೂ ಒಟ್ಟುಗೂಡಿ ನಿಮ್ಮ ಬಳಿಗೆ ಬರುತ್ತಾರೆ ಎಂದು ಹೇಳುತ್ತದೆ. ಕೀರ್ತನೆಗಳ ಬರಹಗಾರನು ದಿನದಿಂದ ದಿನಕ್ಕೆ ನಿರಂತರವಾಗಿ ದೇವರ ಕುರಿತು ಕೊಚ್ಚಿಕೊಳ್ಳಬೇಕೆಂದು ನಮಗೆ ಹೇಳಿದನು. ಹಾಗಾದರೆ ತಂದೆ ದೇವರು ಮಾತ್ರ ಇದ್ದಾರೆಯೇ? ನಮಗೆ ತಾಯಿ ದೇವರು ಸಹ ಇದ್ದಾರೆ. ನಾವು ತಂದೆ ಮತ್ತು ತಾಯಿಯ ಕುರಿತು ಕೊಚ್ಚಿಕೊಳ್ಳಬೇಕು. ನಾವು ದೇವರ ಕುರಿತು ಕೊಚ್ಚಿಕೊಳ್ಳಬೇಕು ಎಂದು ಸತ್ಯವೇದವು ಒತ್ತಿ ಹೇಳುತ್ತದೆ. ಇಂದು ಈ ಸಬ್ಬತ್ ದಿನದ ಮೂಲಕ ಸೃಷ್ಟಿಕರ್ತರಾದ ತಂದೆ ಮತ್ತು ತಾಯಿಯ ಕುರಿತು ನಾವು ಕೊಚ್ಚಿಕೊಳ್ಳೋಣ. ಚೀಯೋನಿನ ಎಲ್ಲಾ ಮಕ್ಕಳಿಗೆ ನಾವು ತಂದೆ ದೇವರು ಮತ್ತು ತಾಯಿ ದೇವರನ್ನು ಹೊಂದಿದ್ದೇವೆ ಎಂಬ ಅಂಶವು ಅತ್ಯಂತ ಮುಖ್ಯವಾದ ಸತ್ಯವಾಗಿದೆ. ಇಡೀ ಮನುಕುಲವು ಆತ್ಮನು ಮೊದಲಗಿತ್ತಿಯ ಬಳಿಗೆ ಬರದಿದ್ದರೆ ಅವರು ಜೀವಜಲವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಜೀವಜಲವಿಲ್ಲದೆ ಅವರು ನಿತ್ಯಜೀವವನ್ನು ಹೊಂದಲು ಸಾಧ್ಯವಿಲ್ಲ. ಅವರು ನಿತ್ಯಜೀವವನ್ನು ಹೊಂದಿಲ್ಲದಿದ್ದರೆ ಅವರು ಪಾಪಗಳ ಕ್ಷಮೆಯನ್ನು ಹೊಂದಲು ಸಾಧ್ಯವಿಲ್ಲ. ಪಾಪಗಳ ಕ್ಷಮೆಯಿಲ್ಲದೆ ಅವರು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಹೀಗೆ ನಾವು ನಿಜವಾಗಿಯೂ ಧನ್ಯರು. ನಮಗೆ ಸಬ್ಬತ್ತಿನ ಮತ್ತು ಹೊಸ ಒಡಂಬಡಿಕೆಯನ್ನು ನೀಡಿದ ತಂದೆ ಮತ್ತು ತಾಯಿಯ ಕೃಪೆಗೆ ನಾವು ಕೃತಜ್ಞರಾಗಿರುತ್ತೇವೆ. ನಾವು ತಂದೆ ಮತ್ತು ತಾಯಿಯನ್ನು ಸಂಧಿಸಲು ಚೀಯೋನಿಗೆ ನಮ್ಮನ್ನು ಕರೆತಂದ ಅವರ ಕೃಪೆಗೆ ಕೃತಜ್ಞರಾಗಿರುತ್ತೇವೆ. ಈ ಸಂತೋಷದಾಯಕ ಸುದ್ದಿಯನ್ನು ನಮ್ಮಲ್ಲಿ ಇಟ್ಟುಕೊಳ್ಳದೆ ಅದನ್ನು ಹರಡೋಣ. ಆಗ ಆ ಅದ್ಭುತವಾದ ಕ್ಷಣ ನಮ್ಮ ಕಣ್ಣ ಮುಂದೆ ಖಂಡಿತ ಕಾಣಿಸಿಕೊಳ್ಳುತ್ತದೆ. ನಮ್ಮ ಎಲ್ಲ ಕ್ರಿಯೆಗಳು ಮತ್ತು ನಮ್ಮ ನಂಬಿಕೆಯು ಸತ್ಯವೇದವನ್ನು ಆಧರಿಸಿದೆ. ಎಷ್ಟಾದರೂ ಲೋಕವು ಸತ್ಯವೇದವನ್ನು ಆಧರಿಸಿಲ್ಲ. ಅವರ ನಂಬಿಕೆಯು ದೇವರ ವಾಕ್ಯಗಳ ಸುತ್ತ ಕೇಂದ್ರೀಕೃತವಾಗಿಲ್ಲ. ಭಾನುವಾರದ ಆರಾಧನೆಯನ್ನು ಆಚರಿಸಲು ಯೇಸು ನಮಗೆ ಯಾವಾಗ ಹೇಳಿದರು? ಇದೆಲ್ಲವೂ ಕಲ್ಪಿತ ಮತ್ತು ಸುಳ್ಳಾಗಿದೆ. ಪರಲೋಕದಲ್ಲಿ ನಮ್ಮ ಕೃತ್ಯಗಳ ಪ್ರಕಾರ ದೇವರು ಪ್ರತಿಫಲವನ್ನು ನೀಡುತ್ತಾರೆ.
ಹೀಗೆ ನಾವು ಈ ಭೂಮಿಯ ಮೇಲೆ ಸಾಕಷ್ಟು ಪ್ರಯತ್ನವನ್ನು ಮಾಡದಿದ್ದರೆ ನಾವು ಸ್ವಲ್ಪವೇ ಪಡೆಯುತ್ತೇವೆ. ಹೀಗೆ ನಾವು ಪರಲೋಕ ರಾಜ್ಯಕ್ಕಾಗಿ ಹೆಚ್ಚು ಸಂಗ್ರಹಿಸಲು ಶ್ರಮಿಸಬೇಕು. ನಾನು ಬೆಳಗಿನ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವಾಗ ಈ ಆಲೋಚನೆಯು ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿಗೆ ಬಂದಿತು. ಈ ಪವಿತ್ರ ಸಬ್ಬತ್ ದಿನದ ಮೂಲಕ ನಿಮ್ಮ ಮನಪೂರ್ವಕವಾಗಿ ನೀವು ತಂದೆಗೆ ಮಹಿಮೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಬಹುದು ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.